ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕೆ ಎಸ್ಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿತು. ಈ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ರೀತಿಯಲ್ಲಿ ತಪ್ಪುಗಳು ಉಂಟಾಗಿದೆ. ಏನು ಕ್ವಶನ್ ಪೇಪರಲ್ಲಿ ಕನ್ನಡದಲ್ಲಿ ಒಂದು ಅರ್ಥ ಕೊಡ್ತಿದ್ರೆ ಕ್ವಶನ್, ಇಂಗ್ಲೀಷಲ್ಲಿ ಒಂದು ಅರ್ಥ ಕೊಡ್ತಿದ್ರು. ಇದಕ್ಕಾಗಿ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಅದನ್ನು ಎಕ್ಸಾಮನ್ನು ಮರುಪರೀಕ್ಷೆ ಮಾಡಬೇಕಂತೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಸಾಕಷ್ಟು ಅಭ್ಯರ್ಥಿಗಳಿಂದ ಹೋರಾಟ ಮಾಡಿ ಇದಕ್ಕೆ CM ಸಿದ್ದರಾಮಯ್ಯ ಸರ್ ಅವರು ಕೂಡ ಎಕ್ಸಾಮನ್ನು ಮಾಡಬೇಕಂತೇಳಿ ಅಧಿಕೃತವಾಗಿ KPSC ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಈಗ ಆಲ್ರೆಡಿ ಎಕ್ಸಾಮನ್ನು ಬರೆದ ಅಭ್ಯರ್ಥಿಗಳು, ಅದರಲ್ಲಿ ಒಂದು ಸ್ವಲ್ಪ ಅಭ್ಯರ್ಥಿಗಳು ಈ ಎಕ್ಸಾಮನ್ನು ಮರುಪರೀಕ್ಷೆ ಮಾಡೋದು ಬೇಡ, ಈಗೇನು ಎಕ್ಸಾಮನ್ನು ಬರೆದಿದ್ದಲ್ಲ ಈ ಎಕ್ಸಾಮನ್ನು ನಮ್ಮದು ರಿಸಲ್ಟನ್ನು ಬಿಡಬೇಕಂತೂ ಧಾರವಾಡ ಮತ್ತು ಬೆಂಗಳೂರಲ್ಲಿ ಕೇಸನ್ನು ಹಾಕಿದರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು 9/12/2024 ಧಾರವಾಡದಲ್ಲಿ ವಿಚಾರಣೆ ಕೂಡ ನಡೆದಿತ್ತು. ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ಆ ವಿಚಾರಣೆಗೆ ಸಂಬಂಧಿಸಿದಂತೆ ತೀರ್ಪು ಕೂಡ ಬಂದಿದೆ. ಆ ತೀರ್ಪು ಏನೆಂಬುದನ್ನು ಇವತ್ತಿನ ಸಂಪೂರ್ಣ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದಿಂದ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಏನು ಗೊಂದಲ ಇತ್ತಪ್ಪ ಅಂದ್ರೆ KS ಪ್ರಿಲಿಮ್ಸ್ ಎಕ್ಸಾಮ್ದು ಮರುಪರೀಕ್ಷೆ ನಡೀತಾ ಇಲ್ಲತ್ತ ಸಾಕಷ್ಟು ಅಭ್ಯರ್ಥಿಗಳದ್ದು ತುಂಬಾ ಕೂಡ ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆಯಲ್ಲಿ ಬಂದ ತೀರ್ಪು ಏನಂತ ನೋಡೋದಾದರೆ, ಸದ್ಯಕ್ಕೆ ಹೈಕೋರ್ಟ್ ತಾನು ನೀಡಿರುವ ತಡೆಯಾಜ್ಞೆಯನ್ನು ವಿಸ್ತರಿಸಿದೆ. ಅಂದ್ರೆ ಇವತ್ತು ವಿಚಾರಣೆ ಏನಾಯ್ತಲ್ಲ, ಈ ವಿಚಾರಣೆ ವೇಳೆಯಲ್ಲಿ ಈಗ ಆಲ್ರೆಡಿ ಏನು ಸ್ಟೇ ಇತ್ತಲ್ಲ, ಈ ಸ್ಟೇಯನ್ನು ಮತ್ತೆ ಮುಂದಕ್ಕೆ ಈ ಸ್ಟೇಯನ್ನು ಹೈಕೋರ್ಟ್ ಕೂಡ ಮುಂದುವರಿಸಿದ್ದು. ಧಾರವಾಡದಲ್ಲಿ ಕೇಸ್ ಏನು ವಿಚಾರಣೆ ಇತ್ತಲ್ಲ ಇವತ್ತು, ಇದಕ್ಕೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಆಗಿರ್ತದೆ. ಅದೇ ರೀತಿ KPSCದವರೇನೀಗ ಪರೀಕ್ಷಾ ಪ್ರಕ್ರಿಯೆಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಅದಕ್ಕೆ ಧಾರವಾಡ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಿಸಿದ ಪರೀಕ್ಷಾ ಪ್ರಕ್ರಿಯೆಗಳನ್ನು ತಡೆಯನ್ನು ನೀಡಿರುತ್ತದೆ. ಯಾವುದೇ ರೀತಿಯ ಪರೀಕ್ಷಾ ಪ್ರಕ್ರಿಯೆಗಳನ್ನು ತೆಗೆದುಕೊಳ್ಳುವಂತಿಲ್ಲ. ಅದೇ ರೀತಿ ಮಾನ್ಯ ನ್ಯಾಯಾಧೀಶರು ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ಕೆಲವು ಗಂಭೀರವಾದ ಸವಾಲುಗಳನ್ನು ನಮ್ಮ ಸರ್ಕಾರಕ್ಕೆ ನೀಡಿದ್ದಾರೆ ಅಥವಾ KPSCದವರಿಗೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಏನಪ್ಪ ಅಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಮರುಪರೀಕ್ಷೆ ನಡೆಸುವಂತೆ ಸೂಚಿಸುವ ಅಧಿಕಾರದ ಬಗ್ಗೆ ಹೇಳಿದ್ದಾರೆ. ಅದೇ ರೀತಿ ವಿಷಯ ತಜ್ಞರ ಸಮಿತಿ ವರದಿಯಲ್ಲಿ ಮುಖ್ಯ ಅಂಶಗಳು ಏನೇನೆಲ್ಲ ಇರ್ತಾವೋ ಅದನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕು. ಅದೇ ರೀತಿ ಒಂದು ಯಾವುದೇ ರೀತಿಯ ಎಕ್ಸಾಮ್ ಮರುಪರೀಕ್ಷೆ ಆಗಬೇಕಪ್ಪ ಅಂದ್ರೆ ಅದಕ್ಕೆ ಮರುಪರೀಕ್ಷೆ ನಡೆಸಲು ಇರುವಂಥ ಮಾನದಂಡಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಮರುಪರೀಕ್ಷೆ ಆಗಬೇಕಂದ್ರೆ ಏನೇನೆಲ್ಲ ಮಾನದಂಡಗಳನ್ನು ಕೈಗೊಳ್ಳಬೇಕು, ಅದೇ ರೀತಿ ಅದರ ಖರ್ಚು ವೆಚ್ಚಗಳನ್ನು ನೋಡ್ಕೋಬೇಕು. ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿ ಅಕ್ರಮ ಎಸಗಬಾರದಂತ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ಮರುಪರೀಕ್ಷೆಯ ಮಾನದಂಡಗಳ ಬಗ್ಗೆ ಇಲ್ಲಿ ನ್ಯಾಯಾಧೀಶರು ಕೂಡ ಚರ್ಚೆಯನ್ನು ಮಾಡಿರ್ತಾರೆ. ಆದರೆ ಸ್ನೇಹಿತರೆ, ಇದಕ್ಕೆ ಇವತ್ತೇನು 9/12/2024 ನಿಮ್ಮದು ವಿಚಾರಣೆ ಇತ್ತಲ್ಲ ಧಾರವಾಡ ಕೋರ್ಟ್ದಲ್ಲಿ, ಇದನ್ನು ಇಲ್ಲಿಗೆ ಫೈನಲ್ ಆಗಿ ಅಂತಿಮ ತೀರ್ಪು ಕೂಡ ಬಂದಿರಲ್ಲ. ಎಕ್ಸಾಮ್ ನಡೆಯಬೇಕು ಅಥವಾ ಎಕ್ಸಾಮ್ ನಡೆಯಬಾರದಂತೂ ಯಾವುದೇ ರೀತಿಯ ಅಂತಿಮ ತೀರ್ಪು ಬಂದಿಲ್ಲ. ಅದಕ್ಕಾಗಿ ಇದರ ವಿಚಾರಣೆ ಮತ್ತೆ 11/12/2024 ನಿಮ್ಮದು ಏನಂದ್ರೆ ಬುಧವಾರ ದಿನದಂದು ನಿಮ್ಮದು ವಿಚಾರಣೆ ಮತ್ತೆ ಮುಂದೂಡಲಾಗಿರ್ತದೆ. ಇಲ್ಲಿ ನಿಮ್ಮದು KPSCದವರು ಹೊರಡಿಸಿದ ದಿನಾಂಕದ ಪ್ರಕಾರ 29/12/2024 ನಿಮ್ಮದು ಎಕ್ಸಾಮ್ ನಡಿಬೇಕು. ಆದರೆ ಇಲ್ಲಿಗ ಮಧ್ಯಂತರ ಧಾರವಾಡ ಹೈಕೋರ್ಟ್ನಲ್ಲಿ ಇರುವ ಕೇಸ್ ಇನ್ನೂವರೆಗೂ ಕೂಡ ವಜಾ ಆಗಿರಲ್ಲ. ಎಲ್ಲಿವರೆಗೂ ನಿಮ್ಮದು ಕೋರ್ಟ್ನಲ್ಲಿರುವ ಕೇಸ್ ವಜಾ ಆಗಲ್ಲ ನೋಡಿ, ಅಲ್ಲಿವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಕೂಡ ನಡೆಯಲ್ಲ. ಇಲ್ಲಿ ಧಾರವಾಡ ಕೋರ್ಟ್ನಲ್ಲಿ ಇರುವ ಧಾರವಾಡ ಹೈಕೋರ್ಟ್ನಲ್ಲಿರುವ ಕೇಸ್ ಏನಿದೆ ಇದು ಅಂತಿಮವಾಗಿ ತೀರ್ಪು ಬರಬೇಕು. ಹಾಗೆ ಡೇಟ್ ಆದಮೇಲೆ ಡೇಟ್ ಕೊಡ್ತಾ ಹೋದರೆ ಹಾಗೆ ವಿಚಾರಣೆ ಕೂಡ ಮುಂದಕ್ಕೆ ಬರೀತದೆ. ಅದೇ ರೀತಿ ನಿಮ್ಮದು ಸ್ಟೇ ಕೂಡ ಅದೇ ರೀತಿ ಇರ್ತದೆ. ಫೈನಲ್ ಆಗಿ ಕೂಡ ಇಲ್ಲಿ ಹೇಳೋದಂದ್ರೆ ನ್ಯಾಯಾಧೀಶವರು ಕೂಡ KPSCದವ್ರಿಗೆ ಏನನ್ನ ಹೇಳಿದಾರಪ್ಪ ಅಂದ್ರೆ, ಯಾವುದೇ ರೀತಿ ಎಕ್ಸಾಮ್ ಪ್ರಕ್ರಿಯೆಗಳನ್ನು ಇಲ್ಲಿ ತೆಗೆದುಕೊಳ್ಳುವಂತಿಲ್ಲ ಸ್ಪಷ್ಟನೆಯನ್ನು ಕೂಡ ನೀಡಿರ್ತಾರೆ. ಅದಕ್ಕಾಗಿ ಇನ್ನೂ 2 ದಿನ ನೀವು ಮತ್ತು ಕಾಯಲೇಬೇಕಾಗ್ತದೆ. ಯಾಕಪ್ಪ ಅಂದ್ರೆ 11ನೇ ತಾರೀಕು ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ಕೂಡ ಕೈಗೊಳ್ಳುತ್ತಾರೆ. ಆ ವಿಚಾರಣೆಯಲ್ಲಿ ಅಂತಿಮ ತೀರ್ಪು ಏನಾದರೂ ಬಂತಂದ್ರೆ ನಿಮ್ಮದು ಡಿಸೆಂಬರ್ 29, 2024 ಎಕ್ಸಾಮ್ ಇದೆಲ್ಲ ಇದು ನಡೀತೇ ಇಲ್ವ ಅಂತೇಳಿ ಅಂತಿಮವಾಗಿ ತೀರ್ಪು ಕೂಡ ಬರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲೇ ನಿಮ್ಗೆ ತಿಳಿತದೆ ಯಾವ ರೀತಿ ವಿಚಾರಣೆ ಕೂಡ ನಡೆದಿದೆ ಅಂತೇಳಿ. ಸ್ನೇಹಿತರೆ, ಇನ್ನೊಂದು 2 ದಿವಸ ಕಾಯಿರಿ, ಅದಕ್ಕೆ ಸಂಬಂಧಿಸಿದ ಅಂತಿಮ ತೀರ್ಪು ಕೂಡ ಬರ್ತದೆ. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.